ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದು ರಂಗೋಲಿ ಬಿಡಿಸಿ ಇಲ್ಲಿ ಬಂದು ರೈಸ್ಗೆ ಇಡ್ತಾ ಇದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೊಮೊಟೊ ಚಿತ್ರಾನ್ನಕ್ಕೆ ಬೇಕಾಗಿರೋ ಪದಾರ್ಥನೆಲ್ಲ ಕಟ್ ಮಾಡ್ತಾ ಇದ್ದೀನಿ. 2 ಈರುಳ್ಳಿ, 2 ಟೊಮೊಟೊ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಕಡೆ ಟೀನು ಮಾಡ್ಕೊಳ್ಳೋಣ ಅಂತ ಟೀಗೆ ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಬಾಣಲೆ ಇಡ್ತಾ ಇದ್ದೀನಿ. ಮೊದಲು ಸ್ಟವ್ ಹಚ್ಚಿ 4 ಟೇಬಲ್ ಸ್ಪೂನ್ ಇಲ್ಲ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಈ ಎಲ್ಲ ಬೇಳೆಯನ್ನು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ಚೇಂಜ್ ಆಗುತ್ತೆ. ಅದಾದ ನಂತರ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕನೂ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ. ಹಾಗೆ ಇಲ್ಲಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ಟೀ ಕೂಡ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಚೆನ್ನಾಗಿ ಕುದ್ದಿದೆ. ಈಗ ಚಿತ್ರಾನ್ನ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ಹೀಗಿದ್ದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡಿ ಇಳಿಸ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಟೀ ಕೂಡ ರೆಡಿ ಆಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫಿಲ್ಟರ್ ಮಾಡಿಕೊಂಡು ಗ್ಲಾಸಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ಆವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅನ್ನ, ಅದನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ಬೆಂದಿದೆಯಾ ಇಲ್ಲ ಅಂತಂದ್ಬಿಟ್ಟು. ಹಾಗೆ ಇದನ್ನು ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚಿತ್ರಾನ್ನ ಗೊಜ್ಜು ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆರೈಟೀಸ್ ಆಫ್ ಚಿತ್ರಾನ್ನ ಗೊಜ್ಜುಗಳಲ್ಲಿ ಇದು ಒಂದು ರೀತಿ ಅಂತಲೇ ಹೇಳ್ಬೋದು. ಇನ್ನು ತುಂಬಾ ಚಿತ್ರಾನ್ನ ಗೊಜ್ಜು ರೆಸಿಪೀಸ್ ಇದ್ದಾವೆ. ಒಂದಾದಮೇಲೆ ಒಂದು ಇದನ್ನು ಶೇರ್ ಮಾಡ್ತಾ ಬರ್ತೀನಿ ನಾನು ಮುಂದಿನ ವ್ಲಾಗ್ಸಲ್ಲಿ. ಹಾಗೆ ಇದನ್ನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಸರ್ವ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ, ನೋಡಿ ಯಾವ ರೀತಿ ಬಂದಿದೆ ಚಿತ್ರಾನ್ನ ಅಂತಂದ್ಬಿಟ್ಟು. ಅದಾದ ನಂತರ ಸ್ವಲ್ಪ ಪಾತ್ರೆ ಎಲ್ಲ ಇದು ಟಿಫನ್ ಎಲ್ಲ ಮಾಡಿದ್ದವು, ಅವನ್ನೆಲ್ಲ ವಾಶ್ ಮಾಡಿಕೊಂಡು ಊರಿಂದ ಹೀರೆಕಾಯಿನ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ಅವ್ನ ಸ್ಕೂಲ್ ಹತ್ರ ಹೋಗಿದ್ದೆ. ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಅವನಿಗೆ ಗಿಫ್ಟ್ ಕೊಟ್ಟಿದ್ದರು. ಹಾಗಾಗಿ ಅವನು ಮನೆಗೆ ಬಂದು ಅದನ್ನು ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ನೋಡಿ ನೀವು ಕೂಡ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ನೈಟ್ ಡಿನ್ನರ್ಗೋಸ್ಕರ ಅಂತ ಅಂದ್ಬಿಟ್ಟು ರಸಮ್ನ ಮಾಡೋಣ ಅಂತ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, ಹಾಗೆ ಒಂದು 5-6 ಒಣಮೆಣಸಿನ್ಕಾಯಿ ಮತ್ತು 4 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ಆರಿದ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬನ್ನಿ. ನೋಡಿ ಹೀಗೆ. ಮತ್ತು ಈಗ ಬಾಣಲೆಯಲ್ಲಿ ಏನು ಉಳಿದಿತ್ತು ನೀರು, ಅದಕ್ಕೇ ನಾನು ಈ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜಾರಲ್ಲಿ ಕೂಡ ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ, ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಂಡು ಈಗ ಉಪ್ಪು ಖಾರ ನೋಡಿಕೊಂಡು ನಿಮಗೇನಾದರೂ ಸ್ವಲ್ಪ ಉಪ್ಪು ಕಡಿಮೆ ಇಲ್ಲ ಖಾರ ಕಡಿಮೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಈ ಹಂತದಲ್ಲಿ ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಒಂಚೂರು ಹಾಕ್ಕೋತಾ ಇದ್ದೀನಿ. ನೋಡಿ ರಸಮ್ ರೆಡಿನೇ ಆಗೋಯ್ತು. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಈ ರಸಮ್ನ ಸಾಕಾಗುತ್ತೆ. ತುಂಬ ಏನು ಕುದಿಸ್ಬೇಕು ಅನ್ನೋ ಒಂದು ಅವಶ್ಯಕತೆನೇ ಇರೋದಿಲ್ಲ. ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು, ಒಂದು ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಹಾಗೆ ಇದನ್ನು ರಸಮ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ರಸಮ್ ರೆಡಿಯಾಗಿರುತ್ತೆ. ಅದು ತುಂಬ ಬೇಗನೆ. ಹಾಗೆ ಇಲ್ಲಿ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಪನ್ನೀರ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಹಾಲಿಟ್ಟಿದ್ದೆ ಕುದಿಸೋದಕ್ಕೆ ಅಂತ. ಇಲ್ಲಿ 1 ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ರಸ ತಕ್ಕೊಂಡು ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಲಿಗೆ ಸೇರಿಸ್ಕೊಂಡು ಈ ಥರ ಕುದಿಸಿ ಈಗ ಸ್ಟ್ರೈನರ್ ತಗೊಂಡು ಅದಕ್ಕೆ ಒಂದು ಬಿಳಿ ಬಟ್ಟೆ ಹಾಕ್ತಾ ಇದ್ದೀನಿ. ಸ್ಟ್ರೈನರ್ ಮೇಲೆ ಬಿಳಿ ಬಟ್ಟೆ ಹಾಕಿಬಿಟ್ಟು ನಾವೇನು ಕುದಿಸ್ಕೊಂಡಿದ್ವಿ ಹಾಲು ಅದನ್ನು ಇದ್ರ ಮೇಲೆ ಹಾಕ್ಕೋಬೇಕಾಗತ್ತೆ.
ವೇಸ್ಟ್ ನೀರೆಲ್ಲನೂ ಕೆಳಗೆ ಹೋಗುತ್ತೆ ಮತ್ತು ಪನ್ನೀರ್ ಮೇಲೆ ಬಟ್ಟೆ ಮೇಲೆ ಇರುತ್ತೆ. ನೀವು ನೋಡ್ತಿದ್ದೀರಲ್ಲ ಈ ಥರನೇ ಸೇಮ್ ಡಿಟ್ಟೋ ಮಾಡ್ಕೋಬೇಕು. ಇದನ್ನು ಹಾಗೆ ಚೆನ್ನಾಗಿ ಹಿಂಡ್ಕೋಬೇಕು. ಚೆನ್ನಾಗಿ ಹಿಂಡ್ಕೊಂಡು ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಹಾಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗೆ ನಿಮಗೆ ರೌಂಡ್ ಶೇಪ್ ಬೇಕಿದ್ರೆ ರೌಂಡ್ ಶೇಪ್, ಇಲ್ಲ ಸ್ಕ್ವೇರ್ ಶೇಪ್ ಬೇಕಿದ್ರೆ ಸ್ಕ್ವೇರ್ ಶೇಪ್, ಆ ಥರ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡಿ ಇಡಬೇಕು. ಹಾಗೆ ಇದ್ರ ಮೇಲೆ ಒಂದು ಭಾರವಾದದ್ದ ಕಲ್ಲು ಇಲ್ಲ ಅಂತಂದರೆ ಸ್ಟೋರೇಜ್ ಬಾಕ್ಸ್ ಇರ್ಬೋದು, ಈ ಥರ ಏನಾದರೂ ಭಾರವಾಗಿರೋ ವಸ್ತುನ ಇಡಬೇಕು. ವಸ್ತುನ ಇಟ್ಟಾದಮೇಲೆ ಇದನ್ನು ರಾತ್ರಿ ಇಡೀ ಹೀಗೆ ಬಿಡಬೇಕು. ಹೀಗೆ ಬಿಟ್ಟು ಮಾರ್ನಿಂಗ್ ಇದನ್ನು ತಗೊಂಡು ಕ್ಯೂಬ್ಸ್ ಥರ ಇಲ್ಲ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರ್ತಕ್ಕಂಥ ಹೋಮ್ ಮೇಡ್ ಪನ್ನೀರ್ ರೆಡಿಯಾಗಿರುತ್ತೆ. ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.